ದಾಳಿಯಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಕೆಂಪೇಗೌಡ ಒಕ್ಕಲಿಗ ವೇದಿಕೆಯಿಂದ ನೆರವಿನ ಹಸ್ತ. ಕೆಂಪೇಗೌಡ ಒಕ್ಕಲಿಗ ವೇದಿಕೆ ಸದಸ್ಯರು ದಿವಂಗತ ಶೀಲಾ ಕೃಷ್ಣೇಗೌಡ ಅವರ ನಸೆಹಡ್ಲು ನಿವಾಸ ಹಾಗೂ ರಾಮೇಗೌಡ ಅವರ ಮಾಳಿಂಗನಾಡು ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಆತ್ಮಸ್ಥೈರ್ಯ ತುಂಬಿದರು. ಸಂಕಷ್ಟದ ಸ್ಥಿತಿಯಲ್ಲಿ ಇವತ್ತಿಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಅದು ಭಾರಿ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಇವತ್ತು ನಾವೆಲ್ಲರೂ ಕೂಡ ರೈತಾಪಿ ವರ್ಗದಿಂದ ಬಂದಿರತಕ್ಕಂಥವ್ರು. ತೋಟ ಗದ್ದೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಕೃಷ್ಣೇಗೌಡರ ಹೆಂಡತಿಯಾಗಿರ್ತಕ್ಕಂಥ ಶೀಲಾ ಅವರು ಮೊನ್ನೆ ಏನು ಕಾಡ್ಕೋಣ ದಾಳಿಯಿಂದ ಅಸುನೀಗಿದ್ದಾರೆ. ಇದು ದುರದೃಷ್ಟಕರ ಸಂಗತಿ ಖಂಡಿತವಾಗಲು. ನಾವು ಏನು ನಮ್ಮ ಜಮೀನುಗಳಲ್ಲೇ ಕೂಲಿ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಪ್ರಾಣಿ ಮತ್ತು ಹಾಗೂ ಮಾನವ ಸಂಘರ್ಷ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಎದುರಿಸ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ನಮ್ಮ ಕೆಂಪೇಗೌಡ ಒಕ್ಕಲಿಗ ವೇದಿಕೆಯಿಂದ ಶಾಂತಿಯನ್ನು ಒಂದು 2 ನಿಮಿಷ ಎಲ್ಲರೂ ಕೂಡ ಮೌನವಾಗಿ ನಿಂತು 2 ನಿಮಿಷ ಶಾಂತಿಯನ್ನು ಕೋರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಾಲೂಕು ಕೆಂಪೇಗೌಡ ಒಕ್ಕಲಿಗ ವೇದಿಕೆ ಅಧ್ಯಕ್ಷ ಬ್ರಿಜೇಶ್ ಗೌಡ ಕಡಿದಾಳು, ತಾಲೂಕು ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಬಕ್ಕಿ, ಕೊಟ್ಟಿಗೆಹಾರ ಸಂಜಯ್, ಬಾಳೂರು ಹೋಬಳಿ ಅಧ್ಯಕ್ಷ ಉಮೇಶ್, ಟಿಡಿ ಮಾವಿನ ಕುಡಗೆ ಮತ್ತು ಹೋಬಳಿ ಪ್ರಧಾನ ಕಾರ್ಯದರ್ಶಿ ಅಂಜನ್ ಬಾಳೂರು, ಖಜಾಂಚಿ ಕಲ್ಲೇಶ್ ಗೌಡ, ಬಿಆರ್ ಸೇರಿದಂತೆ ತಾಲೂಕು ಮತ್ತು ಹೋಬಳಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಒಕ್ಕಲಿಗ ಬಂಧುಗಳ ಸಹಕಾರದಿಂದ ಸಂಗ್ರಹಿಸಿದ ಸಹಾಯಧನವನ್ನು 2 ಕುಟುಂಬಗಳಿಗೆ ಹಸ್ತಾಂತರಿಸಲಾಯಿತು. ಸಂಕಷ್ಟದ ಸಮಯದಲ್ಲಿ ಸಮಾಜದ ಬೆಂಬಲವೇ ದೊಡ್ಡ ಶಕ್ತಿಯಾಗಿದ್ದು, ಮುಂದೆಯೂ ಇದೇ ರೀತಿಯ ಸಹಕಾರ ನೀಡುವಂತೆ ವೇದಿಕೆ ಮನವಿ ಮಾಡಿದೆ. ಪಬ್ಲಿಕ್ 18 ನ್ಯೂಸ್ ಡೆಸ್ಕ್, ಮೂಡಿಗೆರೆ.